ನಮಸ್ಕಾರ. ಸಿರಿಗಂಧದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಕ್ಕಡಗಾತ್ರಿಯ ಶ್ರೀ ಕರಿಬಸವೇಶ್ವರ ದೇವಸ್ಥಾನ, ಶಾವಿಗೆ ಮಾಡುವ ವಿಧಾನ, ಕಿನ್ನರ ಜೋಗಿ, ಕಣಿಮೇಳ ಹಾಗೂ ಒಂದು ಜನಪದ ಹಾಡು. ಮನುಷ್ಯನಿಗೆ ಶಾಂತ ಮನಸ್ಸೇ ಒಂದು ಸಂಪತ್ತು. ಮನಸ್ಸಿನ ಸಮಸ್ಥಿತಿಯನ್ನು ಕಳೆದುಕೊಂಡರಂತೂ ಅವರು ನಿಜವಾದ ತಬ್ಬಲಿಗಳಾಗುತ್ತಾರೆ. ಮನೋದೌರ್ಬಲ್ಯಕ್ಕೊಳಗಾದ ಮುಗ್ಧ ಜನಪದರಿಗೆ ಯಾರು ಕಾಪಾಡಬೇಕು? ದೇವರೇ ಕಾಪಾಡಬೇಕು. ದುರ್ಬಲ ಮನಸ್ಸನ್ನ ಹೊಂದಿದ ಮುಗ್ಧರು ದೆವ್ವ, ಗಾಳಿ, ಭೂತ, ಪ್ರೇತ, ಪಿಶಾಚಿಗಳೆಂಬ ಭ್ರಾಂತಿಗೀಡಾಗುತ್ತಾರೆ. ಪ್ರೇಕ್ಷಕರೇ, ಮಾನಸಿಕ ವಿಕಾರಕ್ಕೊಳಗಾಗಿರುವ ನಮ್ಮ ಜನರು ಕಾಸು ಖರ್ಚಿಲ್ಲದೆ, ಮದ್ದು ಮಾಟವಿಲ್ಲದೆ ನಿವಾರಿಸಿಕೊಳ್ಳಬಹುದಾದ ಒಂದು ಸ್ಥಳವಿದೆ. ಬನ್ನಿ, ರಾಣಿಬೆನ್ನೂರಿನ ಬಳಿಯ ಉಕ್ಕಡಗಾತ್ರಿಯ ಶ್ರೀ ಕರಿಬಸವೇಶ್ವರ ಗದ್ದಿಗೆ ಇರುವ ದೇಗುಲದ ಪರಿಸರಕ್ಕೆ ಹೋಗಿ ನೋಡೋಣ. ಲೋಕಪಾವನ ಗಂಗೆ ತುಂಗಭದ್ರಾ ನದಿ ಎಲ್ಲಿ ಸಮಾಧಾನ ಮನಸ್ಸಿನಿಂದ ಹರಿಯುತ್ತಾಳೆಯೋ ಅದೇ ಕರಿಬಸವೇಶ್ವರರ ತಪೋಭೂಮಿ. ತುಂಗಭದ್ರೆಯ ಕೃಪೆಯಿಂದ ಈ ನೆಲಕ್ಕೆ ಮಹಿಮೆ ಮೂಡಿತೋ, ಜನಪದ ಶರಣರಾದ ಕರಿಬಸವ ವಿರತರ ಯೋಗದಿಂದ ಮಹತ್ವ ಬಂದಿತೋ ಬಲ್ಲವರಾರು. ಇಲ್ಲಿ ಬರುವ ಭಕ್ತರಿಗೆ ಒಂದೇ ಹಂಬಲ, ತಾನು ಪೀಡೆಗಳಿಂದ ಪಾರಾಗಬೇಕು, ಎಲ್ಲರಂತೆ ನಾನಾಗಬೇಕು, ನಾನು ಎಲ್ಲರಂತಿಲ್ಲ, ನನ್ನನ್ನು ಯಾವುದೋ ಪರಮಾನಸ ಶಕ್ತಿ ಕಾಡುತ್ತಿದೆ, ಅದರಿಂದ ಬಿಡುಗಡೆ ಹೊಂದಬೇಕೆಂಬುದೇ ಆ ಹಂಬಲ. ಜನಪದರ ಅನುಭವಗಳ ಪ್ರಕಾರ 3 ಕಾರಣಗಳಿಗೆ ದೆವ್ವ ಹಿಡಿಯುತ್ತದೆಯಂತೆ. ಯಾಕೆ ಹಿಡಿಯುತ್ತದೆ ಎಂದು ಹಿಡಿಸಿಕೊಂಡವರಿಗೆ ಗೊತ್ತಿರುವುದಿಲ್ಲ. ಹದಿಹರೆಯದ ಅತೃಪ್ತ ಕಾಮಿಗಳು, ಕೀಳರಿಮೆ ಅನುಭವಿಸುವ ಪ್ರಾಯಸ್ಥರು, ಅಪ್ರಾಪ್ತ ವಯಸ್ಸಿನಲ್ಲಿ ಹಗಲುಗನಸುಗಳಿಗೆ ಬಲಿಯಾಗಿ ಕಟ್ಟಿಕೊಂಡ ಕನಸು ನನಸಾಗದಾದಾಗ ಇವರಿಗೆಲ್ಲ ದೆವ್ವ ಹಿಡಿಯುತ್ತದೆಯಂತೆ. ಪ್ರೀತಿಯಿಂದ ವಂಚಿತರಾದವರಿಗೂ ಇದು ತಪ್ಪಿದ್ದಲ್ಲವಂತೆ. ಬಡತನದ ವಿರುದ್ಧ ಸೆಣಸಾಡಲು ಶಕ್ತಿ ಇಲ್ಲದ ದುರ್ಬಲ ಮನಸ್ಸಿನವರಿಗೂ ದೆವ್ವ ಹಿಡಿಯುತ್ತದೆಯಂತೆ. ತಾಯಿ ತುಂಗಭದ್ರೆಯ ತಣ್ಣನೆ ನೀರಿನಲ್ಲಿ ಮುಳುಗಿ ಗುರುದೇವನ ಸನ್ನಿಧಿಗೆ ನಡೆದ ಹಾಗೆಲ್ಲ ಮನಸ್ಸಿನಲ್ಲಿ ಬೇರೂರಿದ್ದ ಭ್ರಾಂತಿಗಳು ಕೆರಳುತ್ತವೆ. ಹೀಗೆ ಕೆರಳಲು ಗುಡಿಯ ವಾತಾವರಣ, ಪೂಜಾದಿ ಕಾರ್ಯಗಳು
ಪ್ರೇರಣೆ ನೀಡುತ್ತವೆ. ಪರಮಾನಸ ಶಕ್ತಿಗೀಡಾದವರಲ್ಲಿ ಗಂಡಸರಿಗಿಂತ ಹೆಂಗಸರೇ ಅಧಿಕ. ಶೋಷಣೆಗೀಡಾದ ಈ ಮುಗ್ಧ ನಾರಿಯರ ಮುಖದ ಹಿಂದೆ ಯಾವ ಯಾವ ಸಂಕಟಗಳು ಕುದಿಯುತ್ತಿವೆಯೋ ಬಲ್ಲವರಾರು. ಸ್ತ್ರೀ ಸಹಜವಾದ ನಾಚಿಕೆ, ಮಧುರ ಸಂಭಾಷಣೆ, ಸೌಜನ್ಯ, ಹಾವ ಭಾವ, ವಿಲಾಸ ವಿಭ್ರಮಗಳು ಗರಿಗೆದರಿ ಕುಣಿಯಬೇಕಾಗಿದ್ದ ಈ ಸೋದರಿಯರ ವರ್ತನೆಗೆ ಕಾರಣ ಹುಡುಕಿದರೆ ನಮ್ಮ ಪುರುಷ ಸಮಾಜ ನಾಚಿಕೊಳ್ಳಬೇಕಾಗುತ್ತದೆ. ಮುಗ್ಧ ಮನಸ್ಸಿನ ಕೋಮಲೆಯರನ್ನು ಶಾರೀರಿಕವಾಗಿ ಮಾನಸಿಕವಾಗಿ ನೋಯಿಸಿದರೆ ನೊಂದು ದುರ್ಬಲವಾದ ಮನಸ್ಸಿನ ಮೇಲೆ ಇಂಥ ವಿಕಾರಗಳು ದಾಳಿ ಇಡುತ್ತವೆ. ಉಕ್ಕಡಗಾತ್ರಿಯ ಶ್ರೀ ಕರಿಬಸವೇಶ್ವರ ಅಜ್ಜನನ್ನು ಒಬ್ಬ ಕಾರಣಿಕ ಪುರುಷ, ಪವಾಡ ಪುರುಷನೆಂದೇ ಈ ಭಕ್ತ ಜನಸ್ತೋಮ ನಂಬುತ್ತದೆ. ಇಂಥ ವಿಕಾರ ಮನಸ್ಸುಗಳಿಗೆ ಅವರ ಗದ್ದುಗೆ ದರ್ಶನದ ಭಾಗ್ಯವೇ ಎಲ್ಲ ಕಾಯಿಲೆಗಳಿಗೂ ಮುಕ್ತಿಯ ಮಾರ್ಗವೆಂದು ಇವರ ಅಚಲ ನಂಬಿಕೆ. ವೀಕ್ಷಕರೇ, ಸಿರಿಗಂಧಕ್ಕಾಗಿ ಅಪರೂಪವಾಗಿ ದೊರೆತ ಈ ದೃಶ್ಯಾವಳಿಯನ್ನು ನಾವು ಖಂಡಿತ ಮನರಂಜನೆಗಾಗಿ ಚಿತ್ರೀಕರಿಸಿಲ್ಲ. ಇವರ ಬದುಕಿನಲ್ಲಿ ಹುದುಗಿರುವ ಆ ಇನ್ನೊಂದು ಮುಖವನ್ನು ಇಲ್ಲಿ ತೆರೆದು ತೋರಿಸಿದ್ದೇವೆ. ಹಲವಾರು ಜನಪದ ತಿಂಡಿಗಳನ್ನು ನೀವು ಈಗಾಗಲೇ ಸಿರಿಗಂಧದಲ್ಲಿ ನೋಡಿ ಬಾಯಿ ಚಪ್ಪರಿಸಿದಿರಲ್ವಾ? ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ, ಮದುವೆ ಮುಂಜಿಗಳಲ್ಲಿ ಓಣಿಯ ಹೆಣ್ಣು ಮಕ್ಕಳೆಲ್ಲರೂ ಸೇರಿ ಒಂದೆಡೆ ಕಲೆತು ಶಾವಿಗೆಯನ್ನು ಮಾಡುವುದು ನೋಡಲು ಬಲು ಚಂದ. ಶಾವಿಗೆ, ಸ್ಯಾವಿಗೆ, ಸೇಮಿಗೆ ಎಂದೆಲ್ಲ ಕರೆಸಿಕೊಳ್ಳುವ ಈ ನಾರನ್ನು ಮಾಡುವುದು ಅಷ್ಟೇ ಪ್ರಯಾಸದ ಕೆಲಸ ಕೂಡ. ಇಂದಿನ ಯಾಂತ್ರಿಕ ಯುಗದಲ್ಲಿ ಹೆಚ್ಚು ಕಡಿಮೆ ಕಣ್ಮರೆಯಾಗುತ್ತಿರುವ ಇದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಈಗ ನಾವು ನೋಡೋಣ. ತವರು ರಾಮನಿ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. 10-16 ವರಸಗಳಲ್ಲಿ ಎತ್ತ ತಾಯಿ ತಂದೆ ಪ್ರೀತಿಗಳಲ್ಲಿ. 10-16 ವರಸಗಳಲ್ಲಿ ಎತ್ತ ತಾಯಿ ತಂದೆ ಪ್ರೀತಿಗಳಲ್ಲಿ. ಹೇಗೆ ಮರೆಯಲಿ ಈ ಮನಸ್ಸಿನಲ್ಲಿ ಅದು ತಾಪಾಗಿ ಓದಿತು
ಲೇ ತಾಯಿ ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಬಾಗಿಲ ಮುಂದೆ ರಂಗಾಲಿ ಬಾಗಿಯಕತ್ತಿದ್ದೆ ನಾನಾ ಥರದಲ್ಲಿ. ಬಾಗಿಲ ಮುಂದೆ ರಂಗಾಲಿ ಬಾಗಿಯಕತ್ತಿದ್ದೆ ನಾನಾ ಥರದಲ್ಲಿ. ಹೇಗೆ ಮರೆಯಲಿ ಈ ಮನಸ್ಸಿನಲ್ಲಿ, ಅದು ಓದಿತು ಕನಸಾಗಿ ಅಲ್ಲಿ. ತಾಯಿ ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಅಣ್ಣನ ಹೆಂಡತಿ ಕೂಡಿ ಕಣ್ಣ ಸನ್ನಿ ಮಾಡಿದಾಳೆನ್ನ ನೋಡಿ. ಅಣ್ಣನ ಹೆಂಡತಿ ಕೂಡಿ ಕಣ್ಣ ಸನ್ನಿ ಮಾಡಿದಾಳೆನ್ನ ನೋಡಿ. ಅಣ್ಣ ಹೋಗಿ ತನ್ನ ಸಿರಿಯಲ್ಲಿ ತಾನೋಗಿ ಕುಳಿತ, ಇತ್ತ ಬಾ ತಂಗಿ ಅನ್ನಬಾರದೆ. ತಾಯಿ ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಉಬ್ಬು ಬಿನು ಗಾಯ ಉಬ್ಬು ಬಿನು ಗಾಯ, ಗಲ್ಲ ಮ್ಯಾಗಿನ ಗಾಯ ಇದೇನೋ ಸೋಜಿಗಾವ. ಏ ಕೃಷ್ಣ ಇದೇನೋ ಸೋಜಿಗಾವ. ನಿಂತಂತ ಗಜ ನಿಂಬಿ ನಿಂತಂತ ಗಜ ನಿಂಬಿ, ಮೆಟ್ಟಿ ಕೊಯ್ಯದರೊಳಗ ನೆಟ್ಟಂತ ಗಾಯ ವೇಳೆ. ಏ ಬಾಲಿ ನೆಟ್ಟಂತ ಗಾಯ ವೇಳೆ. ಜರದೇನೆ ಶಾಲೆವೋ ಜರದೇನೆ ಶಾಲೆವೋ, ಎಲ್ಲಾದರೂ ನಸಿಗೆಂಪು ಇದೇನೋ ಸೋಜಿಗಾವೋ. ಏ ಕೃಷ್ಣ ಇದೇನೋ ಸೋಜಿಗಾವ. ಊರವರಾಗಿರವ ಊರವರಾಗಿರವ, ರಾಮದೇವರ ಗುಡಿಯೇ ಅಣಿ ಮಾಡಾನು ಬಾರ. ಏ ಕೃಷ್ಣ ಅಣಿ ಮಾಡಾನು ಬಾರ. ಅಣಿಯ ಮಾಡಾಕ ಅಣಿಯ ಮಾಡಾಕ, ಎಸಿ ಅಂಗ ಸಲ್ಲ ಲೆಸಿ ಮನಿಗೋಗಿದ್ದೇನೆ. ಏ ಬಾಲಿ ಲೆಸಿ ಮನಿಗೋಗಿದ್ದೇನೆ. ನನ್ನ ಧ್ವನಿಯೇ ಒಳ್ಳೆಯ ಹಾಲಿನ ಮ್ಯಾಗಳಕೆನೆ, ಏಲಕ್ಕೆ ಗೊನೆ ಸಂಪೆಗೆ ತೆನೆಯೇ ಬಾನನ್ನ ಧ್ವನಿಯೇ. ಅಣ್ಣನ ಮನೆಗೆ ಎಣ್ಣಿಗೆ ನಾನೋದೆ, ಬಣ್ಣ ಬೆಡ್ಯಾನೆ ಮಗಳಿಗೆ ಬಾನನ್ನ ಧ್ವನಿಯೇ. ಬಣ್ಣ ಕೊಡಲಾರೆ ಹೆಣ್ಣು ಒಯ್ಯಲಾರೆ, ಒನ್ನೆಗೆ ಬರನ ತರಲೆ. ತಂದನಾನ ತಾನ ತಂದನಾನ. ಉತ್ತರ ಕರ್ನಾಟಕದ ಗ್ರಾಮೀಣ ಜೀವನದಲ್ಲಿ ಕಣಿವಾದ್ಯದ ಪಾತ್ರ ಮಹತ್ವಪೂರ್ಣವಾದದ್ದು. ಇದೊಂದು ಮಂಗಳವಾದ್ಯ ಮೇಳ ಕೂಡ. ಚಿಕ್ಕ ತಮಟೆ ಅಥವಾ ಹಲಗೆಯ ಆಕಾರದಲ್ಲಿರುವ ಚಿಕ್ಕದಾಗಿರುವ ಈ ಚರ್ಮವಾದ್ಯವನ್ನು ಎಡಗೈಲಿಡಿದು ಬಾರಿಸುವುದು ಕಲಾವಿದರ ಕಲಾ ನೈಪುಣ್ಯತೆಗೆ ಸಾಕ್ಷಿ. ತಾಳ ಶಹನಾಯಿಯ ಜೊತೆಯಲ್ಲಿ ಮೇಳೈಸುವ ಈ ಕಲೆಯಲ್ಲಿ ಪ್ರಸಿದ್ಧರಾದವರು ಶ್ರೀ ವಿಷ್ಣು ಪರಸಪ್ಪ ಕಂಚಗಾರು ಮತ್ತು ಸಂಗಡಿಗರು. ಈ ಕಣಿಮೇಳವನ್ನು ನೋಡಲು ನಾವೀಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿಗೆ ಹೋಗೋಣ.
ತಂದನಾನ ತಾನ ತಂದನಾನನ. ಜನಪದ ದೃಶ್ಯ ಕಾವ್ಯ ಕಥೆಗಳನ್ನ ಅಭಿನಯದ ಮೂಲಕ ತೋರಿಸುವ ಅಲೆಮಾರಿ ಕಲಾವಿದರೇ ಕಿನ್ನರಿ ಜೋಗಿಗಳು. ಪಾಂಡವ ವಂಶದವರೆಂದು ಹೇಳಿಕೊಳ್ಳುವ ಈ ಕಿನ್ನರ ಜೋಗಿಗಳು ಹಾಡುವ ಹಾಡುಗಳಲ್ಲಿ ಅರ್ಜುನ ಜೋಗಿಯ ಹಾಡು ಪ್ರಸಿದ್ಧವಾದದ್ದು. ಮಹಾಭಾರತದ 13 ಪರ್ವಗಳನ್ನು ವಾರಗಟ್ಟಲೆ ಹೇಳುವ ಸಾಮರ್ಥ್ಯವನ್ನು ಹೊಂದಿರುವ ಹೆಸರಾಂತ ಕಲಾವಿದರಾದ ಚಿತ್ರದುರ್ಗ ಜಿಲ್ಲೆಯ ದಾವಣಗೆರೆ ತಾಲೂಕಿನ ನೇರ್ಲಗಿ ಗ್ರಾಮದ ಶ್ರೀ ಕೊಳ್ಳೆಪ್ಪ ಮತ್ತು ಮಕ್ಕಳಿಂದ ಮಹಾಭಾರತದ ಸನ್ನಿವೇಶದ ತುಣುಕೊಂದನ್ನು ನಾವೀಗ ನೋಡೋಣ. ಶಿವ ಶಿವ ಶಂಕರಲಿಂಗ ಶಂಕರ ರಾಮ ಇಂದ್ರಪ್ರಸ್ಥ ಪಟ್ಟಣದಾಗ ಶಂಕರ ರಾಮ ಶಕನೆಯಾದ ಸ್ವಧರ್ಮವ ಶಂಕರ ರಾಮ ಅದೇ ಸಗಣಿಯಾದ ಸೋದರ ಮಾವನು ಪಾಂಡವರ ಸಕಲ ಸಂಪತ್ತ ವಜ್ರ ಇಡರ್ಯ ಧರ್ಮರಾಯನ ಸತ್ಯವು ನಾಶ ಮಾಡಬೇಕೆಂದು ಆವತ್ತಿನ ಕಾಲದಲ್ಲಿ ಕುದುರೆ ಮ್ಯಾಲ ಕೋತಕೊಂಡ ಸಗಣಿಯಾದ ಸೋದರ ಮಾವ ಇಂದ್ರಪ್ರಸ್ಥ ಪಟ್ಟಣಕ ಇಂದ್ರಪ್ರಸ್ಥ ಪಟ್ಟಣಕ ಮಾತು ಕೇಳು ಧರ್ಮರಾಯ ಮಾತು ಕೇಳು ಧರ್ಮರಾಯ ಎಲೈ ಧರ್ಮರಾಯನೇ, ನಿಮ್ಮ ದಾಯಾದಿ ಅಣ್ಣ ತಮ್ಮೆಂದರು ನಿಮ್ಮ ಹಿರಿಯರ ಹಬ್ಬವನ್ನು ಮಾಡ್ತಿದ್ದಾರಂತೆ. ನೀವು 5 ಜನ ಪಾಂಡವರು ಕೌರವೇಶ್ವರನ್ನು ಬರಮಾಡಿದ್ದಾನೆ, ಜಾಗೃತಿ ಬರಬೇಕಲ್ಲ. ನಾರದ್ರೆ ಯಾವತ್ತಿನ ದಿವಸ ಬರಬೇಕು? ಇವತ್ತೇ ನಾವು ಹೊರಡಬೇಕಲ್ಲ. ದೀಪಾವಳಿ ಹಬ್ಬ. ಹೌದಾ? ಆಯ್ತು. ಆವತ್ತಿನ ಕಾಲದಲ್ಲಿ 5 ಜನ ಪಾಂಡವರು ತಾಯಿನಾದ ಕುಂತಿದೇವಿ ಆ ಇಂದ್ರ ನಗರವನ್ನು ಬಿಟ್ಟು ಹಸ್ತಿನಾವತಿಯ ಪಟ್ಟಣ ಹಸ್ತಿನಾವತಿಯ ಪಟ್ಟಣ ಶಿವರಾಮ ತಮ್ಮನಾದ ಕೌರವನಯ್ಯ ಅದೇ ಕೌರವೇಶ್ವರ ಪಟ್ಟಣಕ್ಕೆ ಬಂದ ಕೌರವನಾದ ದುರ್ಯೋಧನ 5 ಜನ ಪಾಂಡವರು ಬಂದರೆ ಅವರಿಗೆ ನಮ್ಮ ಕೈಯಿಂದ ಅನ್ನ ಹಾಕುವುದಾಗುವುದಿಲ್ಲ ಎಂದು ಕೌರವರ ಸೈನಿಕರು ಮತ್ತು ಮಕ್ಕಳ ಮೃತಾನೆಲ್ಲ ಊಟವನ್ನು ಮಾಡಿ 5 ಜನ ಪಾಂಡವರಿಗೆ ವಿಷ ಖಾದ್ಯದ ಅಡುಗೆ ಮಾಡಿ ವಿಷವಾಕೆ ವಿಟ್ಟನೆಯ ಪಾಂಡವರಿಗೆ ವಿಷಖಾದ್ಯದ ಅಡಿಯನ್ನು ಮಾಡಿ ನೀಡಿದನು. ಧರ್ಮರಾಯನು ಧರ್ಮವೇ ಜಯವೆಂದು ಆ ವಿಷವಾಕಿದ ಅನ್ನವನ್ನು ಕೈ ಇಟ್ಟ ತಕ್ಷಣ ಪಾಂಡವರ ನ್ಯಾಯ ನೀತಿ ಧರ್ಮ ಸತ್ಯ ಸಂಕಲ್ಪಕ್ಕೆ ವಿಷವೆಲ್ಲವೂ ಮಾಯವಾಗಿ ಅಮೃತದ ಅಡಗೆ ಆತೋ ಅಮೃತದ ಅಡಗೆ ಆಯಿತು. 5 ಜನ ಪಾಂಡವರಯ್ಯ ಅವರು ಶಿವಹಾರ ಮಾಡಿಯವ ಕೇಳದ ಅನ್ನವ ಉಂಡ ಉಂಡ ಶಿವಹಾರ ಮಾಡಿಯವ ಪಾಂಡವರು ಇಷ್ಟವಾಗಿದ್ದ ಅನ್ನವನ್ನ ಊಟವನ್ನು ಮಾಡಿ ಅಷ್ಟೊತ್ತಿನಲ್ಲಿ ತಮ್ಮನಾದ ದುರ್ಯೋಧನ ಪಗಡಿಯ ಆಟಕನ ಕರೆದನು. ಪಗಡಿಯ ಆಟವು ಧರ್ಮರಾಯ ಬೇಡ ಅಂದರು ಕೇಳದೆ ಪಟ್ಟ ಮಂಚದ ಮೇಲೆ ಮುತ್ತಿನ ಲೋಡನ್ನು ಆಶಿ ಪಗಡಿಯನ್ನಾಡಬೇಕಾದರೆ ಪಾಂಡವರಿಗೆ ಗೆಲುವಾಗುವ ಸಮಯದಲ್ಲಿ ಕೌರವೇಶ್ವರನ ಕೈದಿರ್ತಕ್ಕಂತ ಪಗಡಿ ಪಾಂಡವರ ರಾಯನ ಸತ್ಯದಂತ ಎಲಗದಾಳದಲ್ಲಿ ತೆಗೆದಿರುವ ಪಗಡಿ ಶಕನಿ ಹೇಳಿದ ಮಾತಿನಂತೆಯೂ ಪಾಂಡವರ ಪಗಡಿಯು ಸೋಲಾಯಿತು, ಕೌರವೇಶ್ವರನ ಪಗಡಿಯು ಗೆಲುವಾಯಿತು. ಪಾಂಡವರ ಸೀಮೆ ಭೂಮಿ ಸಕಲ ಸಾಮ್ರಾಜ್ಯ ಧರ್ಮರಾಯ ಸೋತ್ಯಾನ. ಧರ್ಮರಾಯನು ಸಕಲ ಸಂಪತ್ತೆಲ್ಲವೂ ಸೋತನು. ಕೊನೆ ಒಂದು ಆಟದಲ್ಲಿ 5 ಜನಕ್ಕೆ ಹೆಂಡತಿಯಾದ ದ್ರೌಪದಿಯನ್ನು ಸೋಲಗೆಲನ್ನು ಕಟ್ಟಿದರು. 3ನೇ ಆಟದಲ್ಲಿ ಧರ್ಮರಾಯನು ದ್ರೌಪದಿಯನ್ನು ಸೋತಿದ್ದಾನೆ. ಸೋತಿದ್ದ ಸ್ಥಳದಲ್ಲಿ ಆ ಸೋತಂತ ಕಾಲದಲ್ಲಿ ತಮ್ಮನಾದ ದುಸ್ವಾಸನನ್ನ ಕರೆದು ರಥರೂಢರಾಗಿ ಇಂದ್ರ ನಗರಕ್ಕನ್ನ ಬಂದು ಮಾತನಾಡಿ ದ್ರೌಪದ ದೇವಿ ಈಗಿನ ಕಾಲದ ಒಳಗ ಕೆಳವೀಗಿನ ಕಾಲದ ಒಳಗ ತಂದನಾನ ತಾನ ತಂದನಾನನ.
ಗಂಜಿಯ ಕುಡಿದಾರು ಗಂಡಾನ ಮನೆಲೇಸು, ಅಂದಣದ ಮೇಲೆ ಚೌರಾವ, ಅಂದಣದ ಮೇಲೆ ಚೌರಾವ ಸಾರಿದರೆ ಹಂಗಿನ ತವರ ಮನಿಸಾಕ. ಯಾರು ಎಷ್ಟೇ ಹೇಳಲಿ ಬಿಡಲಿ, ಒಂದು ಹಂತ ಹೆಣ್ಣು ಮುಟ್ಟುವ ತನಕ ಅವಳಿಗೆ ತವರಿನ ಆಸೆ ಕಣ್ಣಂಚಿನಲ್ಲಿಯೇ ಇರುತ್ತದೆ. ಇಲ್ಲೊಬ್ಬ ಗರತಿಗೆ ಬೆಳಗಿನ ಸೂರ್ಯ ಕಿರಣಗಳು ಸಹ ತವರೂರಿನ ಸವಿ ನೆನಪನ್ನು ಹೊತ್ತು ತರುವ ತೇರುಗಳಂತೆ ಭಾಸವಾಗುತ್ತದೆ. ಇಂತಹ ಅಂತರಂಗದ ಹಾಡುಗಳಿಗೆ ಭಾವಗಳೇ ದಾಟಿಗಳಾಗುತ್ತವೆ. ಕೇಳಿದಷ್ಟು ಮಧುರವೆನಿಸುವ ಒಂದು ಹಾಡನ್ನು ಹಾಡಿದ್ದಾರೆ ಧಾರವಾಡದ ಹೆಸರಾಂತ ಗಾಯಕಿ ಶ್ರೀಮತಿ ಶೋಭಾ ಅವರು. ಹನಿ ಮ್ಯಾಲೆ ಗಂಧ ಸೂರ್ಯ ಬೆಳಕ ಮಾಡಿ ಬಂದ, ಹನಿ ಮ್ಯಾಲೆ ಗಂಧ ಸೂರ್ಯ ಬೆಳಕ ಮಾಡಿ ಬಂದ, ಹನಿ ಮ್ಯಾಲೆ ಗಂಧ ಸೂರ್ಯ ಬೆಳಕ ಮಾಡಿ ಬಂದ. ಅಕ್ಕ ತಂಗ್ಯಾರು ಕೂಡಿ ಕೆರೆಯ ನೀರಿಗೆ ಹೋಗಿ, ಅಕ್ಕ ತಂಗ್ಯಾರು ಕೂಡಿ ಕೆರೆಯ ನೀರಿಗೆ ಹೋಗಿ, ಅಲ್ಲಿ ನೋಡಕ್ಕ ತವರೂರ, ಅಲ್ಲಿ ನೋಡಕ್ಕ ತವರೂರ ಹಾದ್ಯಾಗ 16 ತೇರ ಹರಿದಾವ, ಹನಿ ಮ್ಯಾಲೆ ಗಂಧ ಸೂರ್ಯ ಬೆಳಕ ಮಾಡಿ ಬಂದ. ಹೋಳಿಗೆ ಹಂಚಿಟ್ಟು ಮ್ಯಾಲಗೇರುನಿ, ಹೋಳಿಗೆ ಹಂಚಿಟ್ಟು ಮ್ಯಾಲಗೇರುನಿ, ಸಾಲಿ ಸರ್ದಾರ ಬರಲಿಲ್ಲ, ಸಾಲಿ ಸರ್ದಾರ ಬರಲಿಲ್ಲ ತಮ್ಮನ, ಮೋಜಿನ ಮಾಸ್ತರ ಬಿಡಲಿಲ್ಲ, ಹನಿ ಮ್ಯಾಲೆ ಗಂಧ ಸೂರ್ಯ ಬೆಳಕ ಮಾಡಿ ಬಂದ. ಹಾಲುಂಡ ತವರಿಗೆ ಇನ್ನೊಂದು ಬಗೆಯಲಿ, ಹಾಲುಂಡ ತವರಿಗೆ ಇನ್ನೊಂದು ಬಗೆಯಲಿ, ಹೊಳೆದಂಡಿಲ್ಲಿರುವ ಕರಗಿಯ, ಹೊಳೆದಂಡಿಲ್ಲಿರುವ ಕರಗಿಯ ಕೂಡಿ ಹಂಗ ಅಪ್ಪಲಿಯವರ ರಸಬಳ್ಳಿ, ಹನಿ ಮ್ಯಾಲೆ ಗಂಧ ಸೂರ್ಯ ಬೆಳಕ ಮಾಡಿ ಬಂದ. ಎಳೆಗಾರು ಎತ್ತಲ್ಲ ದಳವಾಯಿ ದ್ವಾರೆಯಲ್ಲ, ಎಳೆಗಾರು ಎತ್ತಲ್ಲ ದಳವಾಯಿ ದ್ವಾರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ತವರಿಗೆ ಮಾತು ತಂದವಳು ಮಗಳಲ್ಲ, ಹನಿ ಮ್ಯಾಲೆ ಗಂಧ ಸೂರ್ಯ ಬೆಳಕ ಮಾಡಿ ಬಂದ, ಸೂರ್ಯ ಬೆಳಕ ಮಾಡಿ ಬಂದ, ಸೂರ್ಯ ಬೆಳಕ ಮಾಡಿ ಬಂದ. ತಂದನಾನ ತಾನ ತಂದನಾನನ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನನ, ತಾನನ ತಾನ ತಾನ ತನನಾನನ ತಾನ. ಕರುನಾಡ ಮೂಡಲಲಿ ಬೆಣ್ಣೀರಾಯರು ಬೆಳಗಿ, ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ, ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ, ಕೋಗಿಲೆ ಕುಹು ಎಂದು
ಬೇಸರ ಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.